ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿರುವಂತಹ ಇಂಡೋರಲ್ಲಿ ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳು. ಅಂದರೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀವಿ. ಯಾವ ಪ್ಲ್ಯಾಂಟ್ಸ್ನ ಹಾಕಿದ್ದೀವಿ, ಮನೆಯ ಒಳಗಡೆನೇ ಅದನ್ನು ಬೆಳಿಬೋದು. ಸೊ ತುಂಬಾ ಚೆನ್ನಾಗಿರತ್ತೆ, ತುಂಬ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ಇದೆಲ್ಲ ನಾವು ಮನೆಯಲ್ಲೇ ಬೆಳೆದಿದ್ದೀವಿ. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯ ಇಂಡೋರ್ ಪ್ಲ್ಯಾಂಟ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಏನಂತ ಹೇಳಿದ್ರೆ, ನಾವು ಈ ಇಂಡೋರ್ ಪ್ಲ್ಯಾಂಟ್ಸ್ನ ನೆಡೋದಕ್ಕಿಂತ ಮೊದಲು ಪಾಟ್ನೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ, ಅದೆಲ್ಲ ನಾವು ಈಗ ನರ್ಸರಿಯಿಂದ ತಂದಂತಹ ಕೆಲವು ಇಂಡೋರ್ ವಾಸ್ತುವಿಗೆ, ಅಂದರೆ ವಾಸ್ತು ಪ್ರಕಾರವಾಗಿ ಇಂತಹ ಗಿಡಗಳನ್ನು ಇಡೋದ್ರಿಂದ ತುಂಬಾ ಒಳ್ಳೆಯದು. ಪಾಟ್ಗೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಗೊಬ್ಬರನ ಹಾಕ್ತಾಯಿದ್ದೀನಿ. ಈ ಗೊಬ್ಬರನ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲು ಅದೆಲ್ಲ ಹಾಕಬೇಕಾಗತ್ತೆ. ಕೆಳಭಾಗದಲ್ಲಿ ಕಲ್ಲು ಹಾಕಬೇಕು. ಈಗ ನೋಡಿ, ಇದು ಸ್ಪೈಡರ್ ಪ್ಲ್ಯಾಂಟ್ ಅನ್ನೋದು. ಇದೂ ಸಹ ವಾಸ್ತು ಪ್ರಕಾರವಾಗಿ ಇಡುವಂತಹ ಗಿಡಗಳಾಗಿರುತ್ತೆ. ತುಂಬ ವೆರೈಟಿ. ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತಲೇ, ಸ್ಪೈಡರ್ ಅಲ್ಲ, ಇದು ಏನಂದರೆ ಸ್ನೇಕ್ ಪ್ಲ್ಯಾಂಟು. ಇನ್ನೊಂದು ಸ್ಪೈಡರ್, ಫಸ್ಟು ತೋರಿಸೋದಲ್ಲ ಅದು ಸ್ಪೈಡರ್ದು. ಇದಕ್ಕೆ ಕಲ್ಲೆಲ್ಲ ಹಾಕಿ ಆಮೇಲೆ ಮಣ್ಣೆಲ್ಲ ಹಾಕಿ ನೀಟಾಗಿ ಕೆಲವು ರೀತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಅಂತ ಮಾರ್ತಾರೆ ಈ ನರ್ಸರಿನಲ್ಲಿ. ಅದನ್ನು ತಗೊಂಬಂದು ಹಾಕಿ ಕಾಂಪೋಸ್ಟ್ನ ಹಾಕೋದ್ರಿಂದ ಚೆನ್ನಾಗಿ. ಇದು ಏನಂದರೆ ಝೆಡ್ ಪ್ಲ್ಯಾಂಟ್ ಅನ್ನೋದು. ಈ ಝೆಡ್ ಪ್ಲ್ಯಾಂಟ್ ಅನ್ನೋದು ಸಹ ವಾಸ್ತು ಪ್ರಕಾರವಾಗಿ ಇಡುವಂತಹ ಗಿಡ ಆಗಿರುತ್ತೆ. ಇದಕ್ಕೆಲ್ಲ ಯಾವ ರೀತಿ ನೀರು ಹಾಕಬೇಕು, ಯಾವ ರೀತಿ ಇದು ಮಾಡಬೇಕು ಅದೆಲ್ಲ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಹಾಗೆ ಇದರಲ್ಲೆಲ್ಲ ನೋಡಿ, ಇದು ಸಾಮಾನ್ಯವಾಗಿ ತುಂಬಾ ಕ್ಯಾಕ್ಟಸ್ ಆಗಿರ್ಬೋದು, ಇದೆಲ್ಲ ಗಿಡಗಳು ತೊಗೊಂಬಂದಿದ್ದೀವಿ. ನೋಡಿ, ಅಲ್ಲಿ ಕಾಂಪೋಸ್ಟ್ ಅಂದರೆ ಈಗ ಗೊಬ್ಬರವನ್ನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಆಮೇಲೆ ಈ ಗಿಡಗಳನ್ನ ಯಾವ ಕಡೆ ಇಡಬೇಕು ಅಂದರೆ, ನಾರ್ತಲ್ಲಿ ಇಡಬೇಕು. ನಾರ್ತ್ ಡೈರೆಕ್ಷನಲ್ಲಿ, ಇಲ್ಲಾಂದರೆ ಈಸ್ಟ್ ಡೈರೆಕ್ಷನ್ನಲ್ಲಿ ಇಡಬೇಕಾಗತ್ತೆ. ಅಂದರೆ ಬೇರೆ ದಿಕ್ಕುಗಳಲ್ಲಿ ಇಡೋದಕ್ಕಿಂತ ಈ ನಾರ್ತ್ ಆ್ಯಂಡ್ ಈಸ್ಟ್ ದಿಕ್ಕಲ್ಲಿ ಇಡೋದ್ರಿಂದ ತುಂಬಾ ಇದು ವಾಸ್ತು ಪ್ರಕಾರವಾಗಿ ಇಡುವಂಥ ಗಿಡಗಳಾಗಿರುತ್ತೆ. ಆ ದಿಕ್ಕಿನಲ್ಲಿ ಇಡಿ. ನಂತರ ನೋಡಿ, ಇದನ್ನೇ ಸ್ಪೈಡರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸ್ವಲ್ಪನೇ ಗೊಬ್ಬರನ, ಸ್ವಲ್ಪ ಮಣ್ಣು ಹಾಕಬೇಕಾಗತ್ತೆ. ಕೆಳಭಾಗದಲ್ಲಿ ಕಲ್ಲು ಹಾಕಿದ್ದೀನಿ ನಾನು. ಕಲ್ಲುಗಳೆಲ್ಲ ಹಾಕಿ ಆನಂತರವಾಗಿ ಆ ಗಿಡಗಳನ್ನ ನೆಡಬೇಕು. ಇದಕ್ಕೆ ಯಾವ ರೀತಿಯಲ್ಲಿ ವಾಟರ್ನ ಹಾಕಬೇಕು ಮತ್ತು ಎಷ್ಟು ದಿನಕ್ಕೊಮ್ಮೆ ನೀರು ಹಾಕಬೇಕು ಅನ್ನೋದನ್ನು ಸಹ ಹೇಳ್ತೀನಿ. ನೀವು ಬೇಕಾದರೆ ಇದನ್ನೆಲ್ಲ ಏನಂತ ಹೇಳಿದ್ರೆ, 1 ಮಂತ್ ಆದಮೇಲೆ ಅಥವಾ 15 ಡೇಸ್ಗೆ ಒಂದು ಸಾರಿ ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಸಲಹ ಇಡ್ಬೋದಾಗಿರುತ್ತೆ. ಆಮೇಲೆ ವಾಟರ್ನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ಎಲೆಗಳೆಲ್ಲ ಆಗ ಚೆನ್ನಾಗಿರುತ್ತೆ. ಇದು ನಾಸಾದಿಂದನೇ ಒಂದು ರೀತಿ. ನೋಡಿ, ಈ ಪ್ಲ್ಯಾಂಟ್ ಬ್ಯಾಂಬೂ ಪ್ಲ್ಯಾಂಟ್ ಅನ್ನೋದು. ಇದನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನೋಡಿ. ಇದನ್ನು ವಾಸ್ತು ಪ್ರಕಾರವಾಗಿಯೂ ಸಹ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲರೂ ಸಹ ಈ ಪ್ಲ್ಯಾಂಟ್ನ ಇಟ್ಟಿರ್ತೀರ. ಈ ಪ್ಲ್ಯಾಂಟ್ ಏನಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಬ್ಯಾಂಬೂ ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನೆಯೂ ಸಹ ಸಮೃದ್ಧಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಕೆಲವು ವಾಸ್ತುವಿನಲ್ಲಿರುವಂಥ ಪ್ಲ್ಯಾಂಟ್ಸ್ನ ಬೆಳೆಸೋದು ತುಂಬಾ ಒಳ್ಳೆಯದು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಬ್ಯಾಂಬೂ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಯಾವಾಗಲೇ ಆಗಲಿ ಈ ವಾಸ್ತು ಗಿಡಗಳನ್ನ ನಾವು ಉತ್ತರ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ ಮತ್ತು ಆರೋಗ್ಯದ ಮೇಲೂ ಸಹ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ನೋಡಿ, ಇದು ಬ್ಯಾಂಬೋ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಬ್ಯಾಂಬೋ ಪ್ಲ್ಯಾಂಟು ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ಅದು ದೈವಿ ಸ್ವರೂಪವಾದಂತಹ ಒಂದು ಗಿಡ. ಅದನ್ನು ಮನೆಯಲ್ಲೇ ಇಟ್ಟರೆ ಧನ ಸಂಪತ್ತು ಹೆಚ್ಚಾಗುತ್ತೆ. ಅದಕ್ಕೆ ಯಾವ ರೀತಿ ನೀರು ಹಾಕಬೇಕು ಅನ್ನೋದನ್ನು ಸಹ ನಾನು ಒಂದು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ. ಸ್ವಲ್ಪನೇ ಅದರ ಬುಡಕ್ಕೆ ಒಂದು 15 ಡೇಸ್ಗೊಂದು ಸಾರಿ ಅಥವಾ ಆ ಥರ ಹಾಕಬೇಕಷ್ಟೆ. ತುಂಬಾ ವಾಟರ್ನ ಹಾಕಬಾರ್ದು. ಜಾಸ್ತಿ ನೀರನ್ನು ಹಾಕೋದ್ರಿಂದ ಅದರ ಬೇರುಗಳೆಲ್ಲವೂ ಸಹ ಇದಾಗ್ಬಿಡುತ್ತೆ. ಎಷ್ಟು ಬೇಕು ಅಷ್ಟು ನೀರನ್ನು ಮಾತ್ರ ಹಾಕಬೇಕಾಗತ್ತೆ.
ಬ್ಯಾಂಬೂ ಪ್ಲ್ಯಾಂಟು ನೀವೆಲ್ಲರೂ ನೋಡಿರ್ತೀರ. ಅದು ವಾಸ್ತು ಪ್ರಕಾರವಾಗಿ ಲಕ್ಷ್ಮೀ ಸ್ವರೂಪವಾದಂತಹ ಗಿಡ ಆಗಿ ನೋಡಿ. ಅಲ್ಲಿ ನಾನು ನೀರನ್ನ ಯಾವ ಥರ ಹಾಕಬೇಕು, ಬುಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕು. 15 ಡೇಸ್ಗೆ ಸಾರಿ ಹಾಕಿದ್ರೂ ಪರವಾಗಿಲ್ಲ, 1 ಮಂತ್ಗೆ ಹಾಕಿದ್ರೂ ಪರವಾಗಿಲ್ಲ. ಅದನ್ನು ಆ ರೀತಿಯಲ್ಲಿ ನೀಟಾಗಿ ಕೇರ್ಫುಲ್ಲಾಗಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಸಹ ಹಸಿರಾಗಿರುತ್ತೆ. ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ನು ಸಹ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನೋಡಿ ನಾನು ಒಳಗಡೆ ಇತ್ತು ಈ ಗಿಡಗಳೆಲ್ಲ. ಆಮೇಲೆ ಇದನ್ನು 1 ಮಂತ್ ಆದಮೇಲೆ ಸ್ವಲ್ಪ ಹೊತ್ತು ಮಾತ್ರ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನಕ್ಕೆಲ್ಲ ವಾಟರೆಲ್ಲ ಸ್ಪ್ರೇ ಮಾಡೋಣ ಅಂತ ಹೊರಗಡೆ ತೊಗೊಂಬಂದು ಇಟ್ಟಿದ್ದೀವಿ. ಯಾಕೆಂದರೆ ಎಲೆಗಳೆಲ್ಲ ಸ್ವಲ್ಪ ಡಸ್ಟೆಲ್ಲ ಆಗಿರತ್ತೆ. ಅಂಥ ಟೈಮ್ನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದಾಗಿ, ವಾಟರ್ ಸ್ಪ್ರೇ ಮಾಡೋದ್ರಿಂದಾಗಿ ಅದು ತುಂಬಾ ಒಂದು ಫ್ರೆಶ್ ಆಗಿ ಕಾಣುತ್ತೆ. ನೋಡಿ ಕ್ಯಾಕ್ಟಸ್ ಗಿಡಗಳು ಸಹ ಇದ್ದಾವೆ. ಅದು ಏನಂತ ಹೇಳಿದ್ರೆ ನೀವು ಬೇಕಾದ್ರೆ ಒಳಗಡೆನೂ ಇಡ್ಬೋದು. ಅದೂ ಸಹ ವಾಸ್ತು ಪ್ರಕಾರದ ಗಿಡ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 1 ಮಂತ್ ಆದಮೇಲೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರಗಡೆ ತೊಗೊಂಬಂದಿದ್ದೀವಿ. ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀವಿ. ನಮ್ಮ ಬಾಲ್ಕನಿ ಇದೆಯಲ್ಲ ಅಲ್ಲಿ ಇಟ್ಟು ಸ್ವಲ್ಪ ಅದನ್ನು ನೀರನ್ನ ವಾಟರ್ನ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಗಿಡಗಳು ಇದೆ. ಅಂದರೆ ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು, ಅರೇಕೋ ಪ್ಲ್ಯಾಂಟು, ಮಾನ್ಸ್ಟರ್ ಪ್ಲ್ಯಾಂಟು ಇದೆಲ್ಲ ಕಾಣಿಸ್ತಾ ಇದೆ ನೋಡಿ. ಸ್ಪೈಡರ್ ಪ್ಲ್ಯಾಂಟು, ಆಮೇಲೆ ತುಂಬಾ ಗಿಡಗಳೆಲ್ಲ. ಈ ರೀತಿ ಗಿಡಗಳನ್ನ ಮನೆಯಲ್ಲೇ ನೆಡೋದ್ರಿಂದ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ. ಮಾನ್ಸ್ಟರ್ ಗಿಡ, ಆಮೇಲೆ ಸ್ಪೈಡರ್, ಇದು ಸ್ನೇಕ್ ಪ್ಲ್ಯಾಂಟು, ಇದೆಲ್ಲ ಒಳ್ಳೆ ಆಕ್ಸಿಜನ್ ಕೊಡುವಂಥ ಗಿಡಗಳಾಗಿರುತ್ತೆ. ಆಮೇಲೆ ಇನ್ನೊಂದು ಗಿಡ ಇದೆ ನೋಡಿ, ಇದು ಮರಗ ತಂದಾಗ ತುಂಬಾ ಚೆನ್ನಾಗಿತ್ತು. ಆಮೇಲೆ 1 ಮಂತ್ ಆದಮೇಲೆ ಎಲೆಗಳೆಲ್ಲ ಸ್ವಲ್ಪ ಬಾಡಿದೆ. ಆ ನಂತರ ಅದೆಲ್ಲ ಹಳೆ ಎಲೆಯೆಲ್ಲ ಹೋಗಿ ಹೊಸ ಎಲೆ ಬಂದಿದೆ. ಇದು ನೋಡಿ ಗಿಡಗಳೆಲ್ಲ ನಮ್ಮ ಮನೆಯ ಇಂಡೋರಲ್ಲಿ ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳು. ಅಂದರೆ ಮನೆ ಒಳಗಡೆನೇ ಬೆಳೆಸ್ಬೋದು. ಇದು ಮಾರ್ನಿಂಗ್ ಟೈಮು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲಿಗೂ ಇಡ್ತೀವಿ, ಸ್ವಲ್ಪ ಹೊತ್ತು ಇಡಬೇಕು. ಆಮೇಲೆ ವಾಟರ್ನ ಹೇಗೆ ಹಾಕ್ತೀನಿ ಅನ್ನೋದನ್ನು ಸಹ ನೋಡ್ಬೋದು. ನೋಡಿ ಈಗ ನೋಡಿ ಇಲ್ಲಿ ನಾನು ನೀರನ್ನ ಯಾವ ಥರ ಹಾಕ್ತೀನಿ, ಅದರ ಮೇಲೆ ಹಾಕಬಾರ್ದು, ಯಾವಾಗಲೂ ಸಹ ಗಿಡದ ಮೇಲೆ ಹಾಕಬಾರ್ದು. ಅದರ ಬುಡಕ್ಕೆ ಕೇವಲ ಒಂದು ಸ್ವಲ್ಪನೇ ಡ್ರಾಪ್ ಬೀಳೋ ಹಾಗೆ ನೀರು ಹಾಕ್ತಾ ಇರಬೇಕು. ಅದು ಏನು 15 ಡೇಸ್ಗೆ ಸಾರಿನೋ 1 ಮಂತ್ಗೆ ಸಾರಿ ಹಾಕಿದ್ರೂ ಸಾಕು. ಇದು ಸ್ಪೈಡರ್ ಗಿಡ. ಆಮೇಲೆ ನೋಡಿ ಅದೆಲ್ಲ ಕ್ಯಾಕ್ಟಸ್ ಇದೆ. ಆಮೇಲೆ ಝೆಡ್ ಪ್ಲ್ಯಾಂಟ್ ಇದೆ, ಮನಿ ಪ್ಲ್ಯಾಂಟು, ಆಮೇಲೆ ತುಂಬಾ ವೆರೈಟಿ ಇರೋಂಥ ಮಾನ್ಸ್ಟರ್ ಗಿಡ. ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಮಾನ್ಸ್ಟರು. ನೋಡಿ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಇದೆಲ್ಲ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ಇಡುವಂಥ ಗಿಡಗಳು. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿ ತಂದು ನರ್ಸರಿಯಿಂದ ತಂದಾದಮೇಲೆ 1 ಮಂತ್ ಆದಮೇಲೆ ಈ ಥರ ಚೆನ್ನಾಗಿ ಬೆಳೆದಿದೆ. ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟೇ ಆಕ್ಸಿಜನ್ ಲೆವೆಲ್ಲು ಚೆನ್ನಾಗಿರುತ್ತೆ. ಜೊತೆಗೆ ಮನೆಗೂ ಸಹ ತುಂಬಾ ಒಳ್ಳೆಯದು. ಇಂತಹ ಗಿಡಗಳನ್ನು ನೆಡೋದ್ರಿಂದಾಗಿ ಒಂದು ಪ್ರಕೃತಿಯ ಸೌಂದರ್ಯನೂ ಸಹ ಚೆನ್ನಾಗಿರುತ್ತೆ. ಮನೆಯ ಒಳಗಡೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ. ನೀರನ್ನ ನೋಡಿ ಇಷ್ಟೇ ಹಾಕಿದ್ರೆ ಸಾಕು. ಸ್ವಲ್ಪ ಹಾಕ್ಕೊಂಡೋದ್ರೆ ಸಾಕಾಗುತ್ತೆ. ನೋಡಿ ಇದು ಮನಿ ಪ್ಲ್ಯಾಂಟ್ ಅಂತ ಹೇಳಿದ್ದು. ಮನಿ ಪ್ಲ್ಯಾಂಟು ನಿಮಗೆ ಗೊತ್ತಿರುತ್ತೆ, ಪ್ರತಿಯೊಬ್ಬರು ನೆಡ್ತಾರೆ. ಇದು ಮಾನ್ಸ್ಟರ್ ಅಂತ ಇರುತ್ತೆ ನೋಡಿ, ಅದು ಎಲೆಗಳ ಮೇಲೆ ಸ್ವಲ್ಪ ಕ್ರ್ಯಾಕ್ ಇರುತ್ತೆ. ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಇದೆಲ್ಲ ವಾಸ್ತು ಪ್ರಕಾರದ ಗಿಡಗಳು. ಆಮೇಲೆ ಇದರಲ್ಲೂ ಸಹ ಏನಂತ ಹೇಳಿದ್ರೆ ಮನಿ ಪ್ಲ್ಯಾಂಟು ಮತ್ತು 2 ಮಿಕ್ಸ್ ಇರೋ ಅಂಥದ್ದಿದೆ. ಅಲೋವೆರಾ ನಿಮಗೆ ಗೊತ್ತಿದೆ, ಅಲೋವೆರಾದ ಉಪಯೋಗ ತುಂಬಾ ಇದೆ. ಇದನ್ನು ನೆಡೋದ್ರಿಂದಾಗಿ ತುಂಬಾ ಅನುಕೂಲ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಆ್ಯಂಥೋರಿಯಮ್ ಅನ್ನೋ ಗಿಡ. ಇದು ಒಳ್ಳೆ ಕಲರ್ಫುಲ್ಲಾಗಿರುತ್ತೆ. ಇದೆಲ್ಲ ಮಿಕ್ಸ್ಡ್ ಆಗಿರೋಂಥ ಗಿಡಗಳೆಲ್ಲ ನೋಡಿ, ಇದೆಲ್ಲ ತೊಗೊಂಬಂದಿದ್ದು. ಇನ್ನೊಂದು ಝೆಡ್ ಪ್ಲ್ಯಾಂಟ್ ಅನ್ನೋದು. ಈ ಪ್ಲ್ಯಾಂಟು ಸಹ ಲಕ್ಷ್ಮೀ ಸ್ವರೂಪದ ಗಿಡ. ವಾಸ್ತು ಪ್ರಕಾರವಾಗಿ ಇದನ್ನು ಉತ್ತರ ಮತ್ತು
ಇನ್ನೊಂದು ಈಸ್ಟ್ ಕಡೆ ಇಡುವುದು ಫಿಡಲ್ ಲೀಫ್ ಅನ್ನೋದು ತುಳಸಿ, ನಿಮಗೆ ಗೊತ್ತಿರುತ್ತೆ, ತುಳಸಿಯನ್ನು ಸಹ ನಾವು ಇಟ್ಟಿದ್ದೀವಿ. ಜೊತೆಗೆ ಈ ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಗಿಡಗಳು. ಎರೇಕಾ ಅನ್ನೋದು ಇದು ತುಂಬಾ ಲಾಂಗಾಗಿ ಉದ್ದಕ್ಕೆ ಬೆಳೆಯುತ್ತೆ.